ಹಲೋ ಸ್ನೇಹಿತರೆ, ನಮಸ್ಕಾರ. ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೆಲವು ಅನಿವಾರ್ಯ ಕಾರ್ಯಗಳಿಂದ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಸೊ ಇವತ್ತಿಂದ ವೀಡಿಯೋಸನ್ನು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಸೊ ನಿಮ್ಮ ಈ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಹೀಗೆ ಇರಬೇಕು ಅಂತ ಕೋರ್ಕೊಳ್ತಾ ನಿಮ್ಮ ಕನ್ನಡ ಮಲ್ಟಿವರ್ಸ್. ನಾವು ನರುಟೋನ 19 ಎಪಿಸೋಡ್ಗಳನ್ನ ಮುಕ್ತಾಯ ಮಾಡಿದ್ದೀವಿ. ಇಲ್ಲಿಗೆ ಅವನ ಒಂದು ಸ್ಟೋರಿ ಕಂಪ್ಲೀಟ್ ಆಗುತ್ತೆ. ಇಲ್ಲಿಂದ ಮತ್ತೊಂದು ಚಾಪ್ಟರ್ ಶುರು ಆಗುತ್ತೆ. ಅದೇ ಚುನಿನ್ ಎಕ್ಸಾಮ್ಸ್ ಅಂತ. ಅವನ ಸ್ಕೂಲ್ ಲೈಫು, ಆ ಸ್ಕೂಲಲ್ಲಿ ಯಾರ್ಯಾರು ಅವನಿಗೆ ಫ್ರೆಂಡ್ಸ್ ಆಗ್ತಾರೆ, ಇಲ್ಲಿಂದ ಯಾವ ರೀತಿ ಮುಂದುವರಿಯುತ್ತೆ ಅನ್ನೋ ಇನ್ನು ಮುಂದೆ ನಾವು ನೋಡೋದಕ್ಕೆ ಹೋಗ್ತಿದ್ದೀವಿ. ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಏನು ತೋರಿಸ್ತಾರೆ ಅಂದರೆ, ನಮ್ಮ ನರುಟೋ ನಿದ್ದೆ ಮಾಡ್ತಿರೋದನ್ನ ತೋರಿಸ್ತಾರೆ. ಅವನು ಬೆಳಗಿನ ಜಾವ ಎದ್ದು ಅಲ್ಲಿಂದ ತನ್ನ ದಿನನಿತ್ಯ ಕೆಲಸಗಳನ್ನೆಲ್ಲ ಮುಗಿಸಿ ಮತ್ತೆ ಮುಂದೆ ತನ್ನ ಸ್ನೇಹಿತರನ್ನು ಭೇಟಿ ಆಗೋದಕ್ಕೆ ಅಂತ ಹೊರಡ್ತಾನೆ. ಅಲ್ಲಿ ಅವನು ವೆಯ್ಟ್ ಮಾಡ್ತಿರ್ತಾನೆ. ತನ್ನ ಗುರುಗಳು ಯಾರು ಅಂತ ಚೆಕ್ ಮಾಡೋದಕ್ಕೋಸ್ಕರ ವೆಯ್ಟ್ ಮಾಡ್ತಿರ್ತಾನೆ. ನಿಮಗೆ ಎಲ್ಲರಿಗೂ ಗೊತ್ತಲ್ವಾ ಅವ್ರ ಗುರುಗಳು ಯಾರು ಅಂತ? ಅವರೇ ನಮ್ಮ ಕಕಾಶಿ ಸೆನ್ಸೈ ಅವರು. ಅವ್ರಿಗೋಸ್ಕರ ಅವರು ಒಂದು ಜಾಗದಲ್ಲಿ ವೆಯ್ಟ್ ಮಾಡ್ತಿರ್ತಾರೆ. ಆಗ ಅಲ್ಲಿಗೆ ನಮ್ಮ ಕಕಾಶಿ ಸೆನ್ಸೈ ಅವರು ಬಂದು ನಮ್ಮ ಮೂವರು ಹುಡುಗರನ್ನ ಭೇಟಿ ಆಗ್ತಾರೆ. ಆಗ ನಮ್ಮ ನರುಟೋ, ನಾನು ನೆಕ್ಸ್ಟ್ ಮಿಷನ್ಗೆ ರೆಡಿಯಾಗಿದ್ದೀನಿ, ನೆಕ್ಸ್ಟ್ ಮಿಷನ್ ಹೇಳಿ ಅಂತ ನಮ್ಮ ಕಕಾಶಿಗೆ ಕಾಟ ಕೊಡ್ತಾ ಇರ್ತಾನೆ. ಸಾಸ್ಕೆನ ನಮ್ಮ ನರುಟೋ ನೋಡಿ, ಇವನು ಯಾವಾಗಲೂ ತನ್ನ ಬಗ್ಗೆನೇ ಆಲೋಚನೆ ಮಾಡ್ತಿರ್ತಾನೆ, ಅವನೇ ಗ್ರೇಟ್ ಅಂದ್ಕೊಳ್ತಾ ಇದ್ದಾನೆ, ಅವನಿಗಿಂತ ಗ್ರೇಟ್ ಅಂತ ನಾನು ತೋರಿಸ್ಕೋಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಿರ್ತಾನೆ ನಮ್ಮ ನರುಟೋ. ನಮ್ಮ ಕಕಾಶಿ ಅವರು ಹೇಳ್ತಾರೆ, ನರುಟೋ ನೀನು ಆಲೋಚನೆ ಮಾಡೋದನ್ನು ಬಿಟ್ಟರೆ ನಾವು ಮತ್ತೊಂದು ಮಿಷನ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ನರುಟೋ ಕೂಡ ಸರಿ ಅಂತ ರೆಡಿ ಆಗ್ತಾರೆ. ಮಿಷನ್ ಏನು ಅಂದರೆ, ಒಬ್ಬ ಮನುಷ್ಯ ಗಾರ್ಡನ್ನ ಕ್ಲೀನ್ ಮಾಡಬೇಕು. ಆ ವಿಷಯಕ್ಕೋಸ್ಕರ ಅಲ್ಲಿ ಹೋಗಿರ್ತಾರೆ. ನಮ್ಮ ಸಾಕುರ ಮತ್ತು ಸಾಸ್ಕೆ ನಿಧಾನವಾಗಿ ಗಾರ್ಡನ್ನ ಕ್ಲೀನ್ ಮಾಡ್ತಿದ್ರೆ ನಮ್ಮ ನರುಟೋ ಅವರಿಬ್ಬರನ್ನ ನೋಡಿ, ಇವರಿಗಿಂತ ನಾನೇ ಗ್ರೇಟ್ ಅನಿಸ್ಕೋಬೇಕು ಅಂತ ಎಲ್ಲನೂ ಬೇಗ ಮಾಡೋದಕ್ಕೆ ಹೋಗಿ ಆ ಗಾರ್ಡನ್ನ ಹಾಳು ಮಾಡಿಬಿಡ್ತಾನೆ. ಆಗ ಅಲ್ಲಿಗೆ ಬಂದ ಆ ಗಾರ್ಡನ್ನ ಓನರ್ ಬಂದು ನಮ್ಮ ನರುಟೋನ ಬೈದು ಅಲ್ಲಿಂದ ಓಡಿಸ್ಬಿಡ್ತಾರೆ. ನೆಕ್ಸ್ಟ್ ಮಿಷನ್ಸ್ ಏನು ಅಂದರೆ, ನದಿಯಲ್ಲಿನ ವೇಸ್ಟನ್ನು ಕ್ಲೀನ್ ಮಾಡೋದು, ಹಾಗೆ ಕೆಲವೊಬ್ಬರ ಸಾಕು ನಾಯಿಗಳನ್ನ ವಾಕಿಂಗ್ ಕರ್ಕೊಂಡು ಹೋಗೋದು. ಈ ರೀತಿಯಾದ ಮಿಷನ್ಸ್ಗಳೇ ನಮ್ಮ ನರುಟೋ ಟೀಮ್ಗೆ ಬರ್ತಿರುತ್ತೆ. ಇದನ್ನು ನಮ್ಮ ನರುಟೋ ಕೂಲಾಗಿ ಹ್ಯಾಂಡಲ್ ಮಾಡದೆ ಅವನು ಯಾವುದೋ ಒಂದು ರೀತಿಯಲ್ಲಿ ಗಲಾಟೆ ಮಾಡಿ ಅದನ್ನೆಲ್ಲ ಕೆಡಿಸ್ಬಿಡ್ತಿರ್ತಾನೆ. ಇದನ್ನೆಲ್ಲ ನೋಡಿದ ನಮ್ಮ ಸಾಸ್ಕೆ ಹಾಗೂ ಸಾಕುರಿಗೆ ತುಂಬ ಬೇಜಾರಾಗ್ತಿರುತ್ತೆ. ಏನಿದು, ಇವನು ಯಾವಾಗಲೂ ಹೀಗೆ ಮಾಡ್ತಿದ್ದಾನೆ ಅಂತ. ಇದೆಲ್ಲ ಯಾವುದೋ ಒಂದು ದೊಡ್ಡ ಪ್ರಾಬ್ಲಮ್ ಅಲ್ಲ, ನಮಗೆ ನೀನೇ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ನಮ್ಮ ಸಾಸ್ಕೆ ನಮ್ಮ ನರುಟೋಗೆ ಹೇಳ್ತಾನೆ. ಅದಕ್ಕೆ ನಮ್ಮ ನರುಟೋಗೆ ಕೋಪ ಬಂದುಬಿಡುತ್ತೆ. ಆಗ ನಮ್ಮ ಸಾಕುರ ಒಂದು ಕೊಟ್ಟು, ಇದೆಲ್ಲ ನೀವು ಮಾಡಬಾರ್ದು, ನಾವೆಲ್ಲ ಒಂದು ಟೀಮ್ ಅಂತ ಹೇಳ್ತಾಳೆ. ಆಗ ನಮ್ಮ ಕಕಾಶಿ ಅವರು ಅಂದ್ಕೊಳ್ತಾರೆ, ಟೀಮ್ ವರ್ಕ್ ಅಂತ ಏನು ಅಂತ ಇವ್ರಿಗೆ ಇನ್ನೂ ಅರ್ಥ ಆಗಲಿಲ್ಲ ಅಂತ, ಇವ್ರನ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ನಮ್ಮ ಕಕಾಶಿ ಅವರು ಥಿಂಕ್ ಮಾಡ್ತಿರ್ತಾರೆ. ಸೊ ಅಲ್ಲಿಗೆ ಇವತ್ತಿನ ಕ್ಲಾಸ್ ಮುಕ್ತಾಯ ಆಗುತ್ತೆ. ನಮ್ಮ ಸಾಸ್ಕೆ ಅಲ್ಲಿಂದ ಓಡ್ತಾನೆ. ನಮ್ಮ ಕಕಾಶಿ ಅವರು ಕೂಡ ಅಲ್ಲಿಂದ ಮಾಯ ಆಗಿ ಹೋಗ್ತಾರೆ. ಆಗ ನಮ್ಮ ನರುಟೋ, ಇವತ್ತು ಇಲ್ಲಿಗೆ ಕ್ಲಾಸ್ ಮುಗಿತು, ಇನ್ಮೇಲೆ ನಾನು ಫ್ರೀಯಾಗಿರಬೇಕು ಅನ್ನೋ ಟೈಮಲ್ಲಿ ಅವನ ಒಂದು ಕಲ್ಲಿನ ಬ್ಯಾಗ್ ರೀತಿ ಇರೋ ಒಂದು ವಸ್ತು ಅವನ್ನ ಫಾಲೋ ಮಾಡ್ತಿರುತ್ತೆ. ಅವನು ಎಲ್ಲಿಗೆ ಹೋದರೆ ಅಲ್ಲಿಗೆ ಅದು ಬರ್ತಿರುತ್ತೆ. ಇದೇನು ಯಾರು ಅಂತ ಕೇಳಿದಾಗ ಅಲ್ಲಿ ಅವನ ನಿನ್ನ ರೈವಲ್ರಿ ನಾನು ಅಂತ ನಮ್ಮ ಕೊನೋಹಮಾರುನ ಟೀಮ್ ಅಲ್ಲಿ ಪ್ರತ್ಯಕ್ಷ ಆಗುತ್ತೆ. ಆಗ ನಮ್ಮ ನರುಟೋ ಹೇಳ್ತಾನೆ, ಕೊನೋಹಮಾರು, ಅದು ನೀನೇ ಅಂತ ನನಗೆ ಗೊತ್ತು, ನೀನು ನನ್ನ ಭಯ ಹಿಡಿಸೋಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಆಗ ಕೊನೋಹಮಾರು, ಯಾಕೆ ಬಾಸ್ ಇಷ್ಟೊಂದು ಸುಸ್ತಾಗಿದ್ದೀರಾ, ನೀವು ಯಾವಾಗಲೂ ಜಾಲಿಯಾಗಿರಬೇಕು ಅಲ್ವ ಅಂತ ನಮ್ಮ ಕೊನೋಹಮಾರು ಹೇಳ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ನಮ್ಮ ಸಾಕುರ ಬರ್ತಾಳೆ. ಆಗ ನಮ್ಮ ಸಾಕುರನ ಕೋಪದಿಂದ ನಮ್ಮ ನರುಟೋ ನೋಡಿಕೊಂಡು ಅದೇ ಕಡೆ ಬರ್ತಿರ್ತಾಳೆ. ಸೊ ಆಗ ನಮ್ಮ ನರುಟೋನ ಕೆನ್ನೆ ತುಂಬ ಕೆಂಪಾಗುತ್ತೆ, ಯಾಕಂದರೆ ಅವನಿಗೆ ನಮ್ಮ ಸಾಕುರ ಅಂದರೆ ತುಂಬ ಇಷ್ಟ. ಆಗ ನಮ್ಮ ಕೊನೋಹಮಾರು ನಮ್ಮ ನರುಟೋನ, ಯಾರು ಬಾಸ್ ಈ ಹುಡುಗಿ, ಯಾಕೆ ಈ ರೀತಿ ನಿಮ್ಮನ್ನು ದುರ್ಗುಟ್ಕೊಂಡು ನೋಡ್ತಿದ್ದಾಳೆ ಅಂತ ನಮ್ಮ ಕೊನೋಹಮಾರು ಕೇಳ್ತಾನೆ. ಹಾಗೆ ನಮ್ಮ ಕೊನೋಹಮಾರು ಗೆಸ್ ಮಾಡಿ ಹೇಳ್ತಾ, ಬಾಸ್ ಇವಳು ನಿಮ್ಮ ಗರ್ಲ್ ಫ್ರೆಂಡ್ ಅಲ್ವಾ, ನನಗೆ ಅರ್ಥ ಆಯಿತು ಅಂತ ಹೇಳ್ತಾನೆ ನಮ್ಮ ಕೊನೋಹಮಾರು. ಆಗ ನಮ್ಮ ಸಾಕುರಗೆ ಕೋಪ ಬಂದು ನಮ್ಮ ನರುಟೋಗೆ ಒಂದು ಕೊಡ್ತಾಳೆ. ಅವನು ಇಲ್ಲಿಂದ ಅಷ್ಟು ದೂರ ಹೋಗಿ ಬಿದ್ದು ಅಲ್ಲಿ ಒದ್ದಾಡ್ತಿರ್ತಾನೆ. ಇದನ್ನು ಕಂಡ ನಮ್ಮ ಕೊನೋಹಮಾರಿಗೆ ಕೋಪ ಬರುತ್ತೆ. ನಿನ್ನಷ್ಟು ಕೆಟ್ಟದಾಗಿ ಊರಿಗೆ ನಾನು ನೋಡೇ ಇರಲಿಲ್ಲ, ಯಾರು ನೀನು ಅಂತ ಕೇಳಿದಾಗ ಅದಕ್ಕೆ ಕೋಪಗೊಂಡ ನಮ್ಮ ಸಾಕುರ ನಮ್ಮ ಕೊನೋಹಮಾರು ಕೂಡ ಒಂದು ಕೊಡ್ತಾಳೆ. ಅವನು ಕೂಡ ಹೋಗಿ ಅಷ್ಟು ದೂರದಲ್ಲಿ ಬೀಳ್ತಾನೆ. ಆಗ ನಮ್ಮ ಕೊನೋಹಮಾರು, ಬಾಸ್ ಇವಳು ಮನುಷ್ಯಳೇ ಅಲ್ಲ, ಇವಳು ಒಬ್ಬ ದೆವ್ವ ಅಂತ ಹೇಳ್ತಾಳೆ. ಮುಂದೆ ಹೋಗ್ತಿದ್ದ ನಮ್ಮ ಸಾಕುರ ಅದನ್ನು ಕೇಳಿಸ್ಕೊಂಡು ಹಿಂದೆಗೆ ನೋಡ್ತಾ ಒಂದು ಲುಕ್ ಕೊಡ್ತಾಳೆ. ಆ ಲುಕ್ಗೆ ನಮ್ಮ ಹುಡುಗರೆಲ್ಲ ಭಯದಿಂದ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ನಮ್ಮ ಸಾಕುರ ಕೂಡ ಹಿಂದೆ ಅವರನ್ನು ಓಡಿಸ್ಕೊಂಡು ಬರುವಾಗ ಅವರು ಇಬ್ಬರಿಗೆ ಡ್ಯಾಶ್ ಕೊಡ್ತಾರೆ. ಅವ್ರು ಯಾರು ಅಂತ ಮುಂದೆ ನೋಡೋಣ. ಅಲ್ಲಿಗೆ ಎಂಡಾಗಿ ಮತ್ತೆ ಸ್ಕೂಲಲ್ಲಿ ನಮ್ಮ ಟೀಚರ್ಸ್ ಎಲ್ಲ ಒಂದು ಹತ್ರ ಸೇರಿರ್ತಾರೆ. ನಮ್ಮ ಹುಡುಗರು ಏನೇನು ಮಾಡ್ತಿದ್ದಾರೆ, ಯಾವ್ಯಾವ ರೀತಿ ಮಾಡ್ತಿದ್ದಾರೆ ಅಂತ ಡಿಸ್ಕಸ್ ಮಾಡ್ತಿರ್ತಾರೆ. ಆ ಗ್ರೂಪಲ್ಲಿ ನಮ್ಮ ಇರುಕಾ ಸೆನ್ಸೈ ಅವರು ನಮ್ಮ ಕಕಾಶಿನ ಕೇಳ್ತಾರೆ, ನಮ್ಮ ನರುಟೋ ಯಾವ ರೀತಿ ವರ್ಕ್ ಮಾಡ್ತಿದ್ದಾನೆ, ಚೆನ್ನಾಗಿ ಎಲ್ಲ ಕಲಿತಿದ್ದಾನೆ ಅಂತ. ಅದಕ್ಕೆ ನಮ್ಮ ಕಕಾಶಿ ಅವರು ಹೇಳ್ತಾನೆ, ನಮ್ಮ ಟೀಮಲ್ಲಿಯೇ ಸಾಸ್ಕೆ ಕೂಡ ಇದ್ದಾನೆ, ಅವನ್ನ ನಮ್ಮ ನರುಟೋ ರೈವಲ್ರಿ ಅಂತ ಅಂದ್ಕೊಳ್ತಿದ್ದಾನೆ, ಅಂದರೆ ಶತ್ರುವಾಗಿ ಅಂದ್ಕೊಳ್ತಿದ್ದಾನೆ. ಸೊ ಅವರಿಬ್ಬರನ್ನ ಇದು ಮಾಡಿಸೋದೇ ನನಗೆ ತುಂಬ ಕಷ್ಟ ಆಗಿದೆ ಅಂತ ನಮ್ಮ ಕಕಾಶಿ ಅವರು ಹೇಳ್ತಾರೆ. ಅದೇ ಟೈಮಲ್ಲಿ ಲೀಫ್ ವಿಲೇಜ್ಗೆ ಯಾರು ಪವರ್ಫುಲ್ ಆಗಿರೋ ವ್ಯಕ್ತಿಗಳು ಎಂಟ್ರಿ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಎಲ್ರಿಗೂ ಒಂಥರ ಗೆಸ್ ಆಗುತ್ತೆ.
ಸೊ ಹಿನಾತ ಟೀಮ್ ಹಾಗೆ ಶಿಖಮಾರು ಟೀಮ್ ಕೂಡ ಇದು ಒಂಥರ ಮೈಂಡಲ್ಲಿ ಬರುತ್ತೆ, ಯಾವುದೋ ಒಂದು ಪವರ್ಫುಲ್ ಆದ ಟೀಮ್ ನಮ್ಮ ವಿಲೇಜ್ಗೆ ಎಂಟ್ರಿ ಆಗಿದೆ ಅಂತ. ಅದು ಅಲ್ಲಿಗೆ ಬಂದಿರೋದು ಯಾರು ಅಂದರೆ ಸ್ಯಾಂಡ್ ವಿಲೇಜ್ ಅವರು, ನಮ್ಮ ಗಾರ ಟೀಮೇ. ಕಾಂಕುರು ನಮ್ಮ ಗಾರ ಹಾಗೆ ಇನ್ನೊಬ್ಬ ಹುಡುಗಿ ಬಂದಿರ್ತಾರೆ. ಅವರ ಪವರ್ ತುಂಬ ಜಾಸ್ತಿ ಆಗಿರುತ್ತೆ. ನಮ್ಮ ಗಾರ ಅಂತೂ ಮಣ್ಣನ್ನು ಕಂಟ್ರೋಲ್ ಮಾಡೋ ಪವರ್ನ ಹೊಂದಿರ್ತಾನೆ. ನಮ್ಮ ಕಾಂಕುರ ಬಂದು ಥ್ರೆಡ್ಗಳಿಂದ ಬೊಂಬೆಗಳನ್ನು ಕಂಟ್ರೋಲ್ ಮಾಡೋ ಪವರನ್ನು ಹೊಂದಿರ್ತಾನೆ. ಆಗಲೇ ನಮ್ಮ ನರುಟೋಗೆ ಎದುರಾಗಿ ಬಂದ್ರಲ್ಲ ನಮ್ಮ ಕಾಂಕುರು ಕೊನೋಹಮಾರನ್ನ ತೊಂದರೆ ಮಾಡ್ತಿರ್ತಾನೆ. ಸೊ ಇದನ್ನು ನೋಡಿದ ನಮ್ಮ ನರುಟೋಗೆ ಕೋಪ ಬಂದು ಅಲ್ಲೇ ಬಿಡು, ಇಲ್ಲಾಂದ್ರೆ ನಾನು ನಿನ್ನ ಹೊಡಿತೀನಿ ಅಂತಾನೆ. ಆಗ ನಮ್ಮ ಕಾಂಕುರು ತನ್ನ ಪವರನ್ನು ಯೂಸ್ ಮಾಡಿ ನರುಟೋನ ಕೆಳಗೆ ಬೀಳಿಸ್ತಾನೆ. ಸೊ ಆಗ ನರುಟೋಗೆ ಗೊತ್ತಾಗುತ್ತೆ ಇವರು ತುಂಬ ಪವರ್ಫುಲ್ ಅಂತ. ಸಾಕುರ ಕೂಡ ಇವರ ಜೊತೆ ಫೈಟ್ ಮಾಡೋದು ಬೇಡ, ಇವರು ತುಂಬ ಪವರ್ಫುಲ್ ಅಂತ ನರುಟೋನ ತಡೆದಿಟ್ಕೊಂಡಿರ್ತಾಳೆ. ಆಗ ಅಲ್ಲಿಗೆ ನಮ್ಮ ಹೀರೋ ಸ್ಟೈಲಲ್ಲಿ ಬಂದು ನಮ್ಮ ಸಾಸ್ಗೆ ಎಂಟ್ರಿ ಕೊಡ್ತಾನೆ. ಇದನ್ನು ನೋಡಿದ ಅವ್ರಿಗೆ ಗೊತ್ತಾಗುತ್ತೆ ಇವನು ಯಾರೋ ಪವರ್ಫುಲ್ ಅಂತ. ಸೊ ಆಗ ಅಲ್ಲಿದ್ದ ಎಲ್ಲರಿಗೂ ಗೊತ್ತಾಗುತ್ತೆ ಇವನೇ ರಿಯಲ್ ಹೀರೋ ಅಂತ. ಬಟ್ ನಮ್ಮ ಕೊನೋಹಮಾರು ನೀನು ಯಾವಾಗ ಆ ರೀತಿ ಆಗ್ತೀಯ ಅಂತ ನಮ್ಮ ನರುಟೋನ ಕಿಂಡಲ್ ಮಾಡ್ತಿರ್ತಾನೆ. ಅದಕ್ಕೆ ನಮ್ಮ ನರುಟೋ ಹೇಳ್ತಾನೆ 2 ನಿಮಿಷದಲ್ಲೇ ನಾನು ಸೋಲಿಸ್ತಿದ್ದೆ, ಆದರೆ ನಮ್ಮ ಸಾಕುರ ಅಡ್ಡ ಬಂದ್ಲು ಅಂತ ನಮ್ಮ ನರುಟೋ ಇದು ಮಾಡ್ತಿರ್ತಾನೆ. ಆಗ ಅಲ್ಲಿ ನಮ್ಮ ಸಾಸ್ಗೆ ಹಾಗೂ ಕಾಂಕುರು ನಡುವೆ ಫೈಟ್ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಅದೇ ಟೈಮಲ್ಲಿ ನಮ್ಮ ಗಾರ ಸೂಪರ್ ಸ್ಟೈಲಿಶ್ ಆಗಿ ಎಂಟ್ರಿ ಕೊಡ್ತಾನೆ. ಎಂಟ್ರಿ ಕೊಟ್ಟು ಬ್ಯಾಕಪ್ ಆಗು, ನೀನು ನಮ್ಮ ಊರಿಗೆ ಅಮರ್ಯಾದೆ ತರ್ತಾ ಇದ್ದೀಯಾ ಅಂತ ಕಾಂಕುರಾಗೆ ಹೇಳ್ತಾನೆ. ಅದಕ್ಕೆ ನಮ್ಮ ಕಾಂಕುರ ಕೂಡ ಹಿಂದೆ ಸರಿತಾನೆ. ಬಟ್ ನಮ್ಮ ಸಾಸ್ಗೆಗೆ ಅರ್ಥ ಆಗೋದಿಲ್ಲ ಇವನು ಯಾವ ರೀತಿ ಇಲ್ಲಿಗೆ ಬಂದ, ಈ ಟೆಕ್ನಿಕ್ ನಮ್ಮ ಕಕಾಶಿಗೆ ಮಾತ್ರ ಗೊತ್ತಿರೋದು, ಸೌಂಡೇ ಮಾಡಲಿಲ್ಲ ಇವನು ಯಾವ ರೀತಿ ಇಲ್ಲಿಗೆ ಬಂದ, ಇವನು ಇನ್ನೆಷ್ಟು ಪವರ್ಫುಲ್ ಅಂತ ನಮ್ಮ ಸಾಸ್ಗೆ ಥಿಂಕ್ ಮಾಡ್ತಾನೆ. ಆ ಸೀನ್ ಅಲ್ಲಿಗೆ ಕಟ್ಟಾಗಿ ಸ್ಕೂಲಲ್ಲಿ ನಮ್ಮ ಹೆಡ್ಡು ನಮ್ಮ ಟೀಚರ್ಸ್ನೆಲ್ಲರನ್ನೂ ಒಂದು ಹತ್ರ ಕರೆದಿರ್ತಾರೆ. ಕರೆದು ಅವ್ರಿಗೆ ಏನು ಹೇಳ್ತಾನಂತೆ, ನಿಮಗೆಲ್ಲರಿಗೂ ಗೊತ್ತೇ ಇದೆ ಏನಕ್ಕೆ ನೀವೆಲ್ಲ ಇಲ್ಲಿ ಸೇರಿದ್ದೀರಿ ಅಂತ. ಎಲ್ಲ ಗೆನಿನ್ ಸ್ಟೂಡೆಂಟ್ಸು ಇಲ್ಲಿ ಫೈಟ್ ಮಾಡಿ ಜುನೀನ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ನಾಳೆಯಿಂದ ಈ ಎಕ್ಸಾಮ್ ಸ್ಟಾರ್ಟ್ ಆಗಲಿದೆ. ಸೊ ನೀವೆಲ್ಲರೂ ಇದಕ್ಕೆ ರೆಡಿ ಆಗಬೇಕು ಅಂತ ನಮ್ಮ ಊರಿನ ಹೆಡ್ ಹೇಳ್ತಾರೆ, ಎಲ್ಲ ಟೀಚರ್ಸು ಹೇಳ್ತಾರೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ ಆಗುತ್ತೆ ಗೈಸ್. ನೆಕ್ಸ್ಟ್ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ತುಂಬ ಧನ್ಯವಾದಗಳು. ಸದಾ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೋರ್ಕೊಳ್ಳುತ್ತಾ ನಿಮ್ಮ ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.